ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗಪತ್ರಿಕೆ 1996 ಮೇ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ದಿವಸ ಈ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿರತಕ್ಕ ಆಯವ್ಯಯದ ಪತ್ರದ ಮೇಲೆ ಮಾತನಾಡುತ್ತಾ ಕೆಲವು ವಿಚಾರಗಳನ್ನು ಸರ್ಕಾರದವರ ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತೇನೆ. ನಾನು ಮೊದಲಿಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ ಮಾಡುವ ಜನತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಬಡವರಿಗೆ, ದುರ್ಬಲ ವರ್ಗದವರಿಗೆ, ಹರಿಜನ ಗಿರಿಜನರಿಗೆ ಜನತಾ ಮನೆಗಳನ್ನು ಕಟ್ಟಿಸಿಕೊಡುವಂತಹ ಯೋಜನೆ ಸರ್ಕಾರ ಮನೆ ಕಟ್ಟಿಸಿಕೊಳ್ಳುವವರಿಗೆ 3,000 ರೂಪಾಯಿಗಳನ್ನು ಕೊಟ್ಟರೂ ಬಡಜನರ ಕೈಗೆ 2,500ಕ್ಕಿಂತ ಹೆಚ್ಚು ಸಿಗುವುದಿಲ್ಲ. ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಏನು ಎಂದರೆ, ತಾಲೂಕು ಮಟ್ಟದಲ್ಲಿರುವ ಅಧಿಕಾರ ವರ್ಗಕ್ಕೆ ಯಾರ ಭಯವೂ ಇಲ್ಲ, ಹಿಂದೆಯೂ ಇರಲಿಲ್ಲ. ಇವರನ್ನು ಸರಿಯಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಮೇಲಿನ ಅಧಿಕಾರಿಗಳಿಗೆ ವಹಿಸಬೇಕು. ತಪ್ಪು ಮಾಡಿದಂತಹ ಅಧಿಕಾರಿಗಳನ್ನು ಶಿಕ್ಷಿಸುವಂತಹ ಅಧಿಕಾರ ಪ್ರಜಾ ಸರ್ಕಾರಕ್ಕೆ ಇಲ್ಲದೆ ಹೋದರೆ ಇದನ್ನು ಇನ್ನೂ ಯಾರು ಸರಿಪಡಿಸುತ್ತಾರೆ? ಇನ್ನು ವಿದ್ಯಾವಂತ ಹಾಗೂ ಅವಿದ್ಯಾವಂತ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಒದಗಿಸುವ ಹೊಸ ಯೋಜನೆಗಳನ್ನು ಸರ್ಕಾರದವರು ತಂದಿದ್ದಾರೆ. ವಿದ್ಯಾವಂತ ನಿರುದ್ಯೋಗಿಗಳ 25,000 ರೂಪಾಯಿಗಳನ್ನು ಜಾಮೀನು ಇಲ್ಲದೆ ಸಾಲ ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಅರ್ಹ ವ್ಯಕ್ತಿಗಳಿಗೆ ಸಾಲ ಸಿಗುತ್ತದೆಯೇ? ಪೂರ್ತ ಹಣ ಕೈಗೆ ಸಿಗುತ್ತದೆಯೇ ಎಂಬುದನ್ನು ಸರ್ಕಾರದವರು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗಿದೆ. ಅಲ್ಲದೆ ಹಳ್ಳಿಗಾಡಿನಿಂದ ಬಂದಂಥ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಯಾವ ಮಟ್ಟದ ಉದ್ಯೋಗ ಕೈಗೊಂಡರೆ ಒಳ್ಳೆಯದು ಎನ್ನುವ ಅರಿವು ಇರುವುದಿಲ್ಲ. ಇಂತಹ ಯುವಕರಿಗೆ ತಾವು ಕೈಗೊಳ್ಳುವಂತಹ ಉದ್ಯೋಗಗಳ ಬಗ್ಗೆ ಅರಿವು ಮತ್ತು ಮಾರ್ಗದರ್ಶನ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಸಲಹೆ ಮಾಡುತ್ತೇನೆ. ಇನ್ನು ಉಪಾಧ್ಯಾಯರ ನೇಮಕಾತಿ ಮಾಡುವ ಕಾಲದಲ್ಲಿ ಆದಂಥ ಕೆಲವು ತಪ್ಪುಗಳ ಕಾರಣದಿಂದ ನೇಮಕಾತಿ ಸಮಿತಿಗಳನ್ನೇ ರದ್ದು ಮಾಡಲಾಗಿದೆ ಎಂದು ಮಾನ್ಯ ವಿದ್ಯಾಮಂತ್ರಿಗಳು ತಿಳಿಸಿದರು. ಅನ್ಯ ಮಾರ್ಗದಿಂದ ಅಂಥವರನ್ನು ಕೈಬಿಡುತ್ತಾರೆಂದು ನಾನು ತಿಳಿದುಕೊಂಡಿದ್ದೇನೆ. ಮಾನ್ಯ ಮಂತ್ರಿಯವರು ಈ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನ ಕೈಗೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ಹೊಸ ಸಮಿತಿಗಳನ್ನು ನೇಮಕ ಮಾಡುವಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ನೇಮಕ ಮಾಡುವುದು ಅಗತ್ಯವೆಂದು ನಾನು ಸಲಹೆ ಮಾಡುತ್ತೇನೆ. ಬೆಂಗಳೂರು ನಗರದಲ್ಲಿ ಪೌರ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ 3,000-4,000 ರೂಪಾಯಿಗಳ ಲಂಚ ತೆಗೆದುಕೊಂಡಿದ್ದಾರೆ ಎಂಬುದಕ್ಕೆ ರುಜುವಾತುಗಳಿವೆ. ಹಣ ಪಡೆದಂಥ ಯಾರೊಬ್ಬರನ್ನೂ ಹಿಡಿಯುವ ಪ್ರಯತ್ನ ನಡೆಯಲಿಲ್ಲ. ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎನ್ನುವಂಥ ಕೀರ್ತಿ ನಿಮಗೆ ಬರಬೇಕಾದರೆ ಈ ದಿಶೆಯಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯಿಂದ
ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಇನ್ನು ಇಡೀ ದೇಶದಲ್ಲಿ ಇಲ್ಲಿಯವರೆಗೆ ನಾವು ಕಾಣದಿರುವಂತಹ ದೊಡ್ಡ ರೈತರ ಚಳುವಳಿ ಮೊನ್ನೆ ನಡೆಯಿತು. ಸುಮಾರು 30,000 ರೈತರು ಸೆರೆಮನೆಗೆ ಹೋದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ರೈತರ ಬೇಡಿಕೆಗಳ ಕಡೆಗೆ ಸರ್ಕಾರದವರು ಮೊದಲು ಗಮನ ಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಈ ಮನೆಯಲ್ಲಿರತಕ್ಕ ಒಟ್ಟು ಸದಸ್ಯರ ಪೈಕಿ ಸುಮಾರು 3/4 ಭಾಗ ಸದಸ್ಯರು ಹಳ್ಳಿಗಾಡಿನಿಂದ ಬಂದವರು ಇದ್ದಾರೆ. ನಾವು ಶಾಸಕರಾಗಿ ಆರಿಸಿ ಬಂದ ಮೇಲೆ ಹಳ್ಳಿಗಾಡಿನ ಜನತೆಯ ಕಷ್ಟಗಳು ಏನಿವೆ, ಅವುಗಳನ್ನು ಯಾವ ರೀತಿ ಪರಿಹರಿಸಬೇಕು ಎನ್ನುವ ಕಡೆಗೆ ಗಮನ ಕೊಡುತ್ತಿಲ್ಲ. ಕಳೆದ 36 ವರ್ಷಗಳಲ್ಲಿಯೇ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಪ್ರಯತ್ನವನ್ನೇ ಮಾಡಿಲ್ಲವೆಂದರೂ ತಪ್ಪಾಗಲಾರದು. ಆದರೆ ಬೆಂಗಳೂರು ನಗರದ ಪ್ರತಿನಿಧಿಗಳಾಗಿರುವವರು ಬೆಂಗಳೂರು ನಗರಕ್ಕೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ದಾರೆ. ಪಟ್ಟಣ ಪ್ರದೇಶಗಳಲ್ಲಿ ಶಿಶು ವಿಹಾರಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಪೂರ್ವ ಶಿಕ್ಷಣವನ್ನು ಕೊಡಿಸಿ ಮಕ್ಕಳ ಮನಸ್ಸನ್ನು ವಿದ್ಯಾಭ್ಯಾಸದ ಕಡೆಗೆ ತಿರುಗಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಆದರೆ ಇಂತಹ ವ್ಯವಸ್ಥೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಏತಕ್ಕೆ ಇಲ್ಲ? ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಶು ವಿಹಾರಗಳನ್ನು ಪ್ರಾರಂಭ ಮಾಡಿ ಅಲ್ಲಿನ ಮಕ್ಕಳಿಗೂ ವಿದ್ಯಾಭ್ಯಾಸ ಸೌಕರ್ಯವನ್ನು ಕೊಡುವ ವ್ಯವಸ್ಥೆ ಮಾಡಬೇಕೆಂದು ಹೇಳುತ್ತೇನೆ. ಮಾನ್ಯ ಸಂಪಾದಕರಿಗೆ ಪ್ರಜಾವಾಣಿ ಬೆಂಗಳೂರು ಮಹಾಶೇರಿ ಬೆಂಗಳೂರಿನ ಸೊಳ್ಳೆ ಹಾವಳಿಯನ್ನು ಈ ಮೂಲಕ ಸಂಬಂಧಪಟ್ಟ ಗಮನಕ್ಕೆ ತರಲಿಚ್ಛಿಸುತ್ತೇನೆ. ಇತ್ತೀಚೆಗೆ ಬೆಳೆದಿರುವ ಸೊಳ್ಳೆಗಳ ಕಾಟವನ್ನು ನೋಡಿದರೆ ನಗರಸಭೆ ನಿದ್ರೆ ಮಾಡುತ್ತಿದೆಯೋ ಹೇಗೆ ಎಂದು ಸಂಶಯ ಬರುತ್ತದೆ. ಬೇಸಿಗೆ ಬರುತ್ತಲೇ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿ ನಾಗರಿಕರು ಅನುಭವಿಸುವ ಬವಣೆ ಎಲ್ಲರಿಗೂ ತಿಳಿದಿರುವುದೇ ಆಗಿದೆ. ಇದಕ್ಕೆ ನಗರಸಭೆಯ ಸೊಳ್ಳೆ ಹತೋಟಿ ವಿಭಾಗದ ಅಧಿಕಾರಿಗಳ ಅಧ್ಯಕ್ಷತೆಯ ಕಾರಣ ಎಂದು ಹೇಳಲಾಗಿದೆ. ಈ ಬಗ್ಗೆ ವಿಚಾರ ಮಾಡಿದಾಗ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪನ್ನಕ್ಕೆ ಕಾರಣವಾಗಿದೆ ಎಂದು ಹೇಳುತ್ತಾರೆ. ಅದಕ್ಕೋಸ್ಕರ ತಾನೇ ಸೊಳ್ಳೆ ಹತೋಟಿ ವಿಭಾಗ ಇರುವುದು. ಈ ಇಲಾಖೆಯಲ್ಲಿ ಇರುವ 3 ಅಧಿಕಾರಿಗಳು, ಅವರ ಕೈ ಕೆಳಗಿರುವ 100 ಜನ ನೌಕರರು ಏನು ಮಾಡುತ್ತಿದ್ದಾರೆ? ಇವರೆಲ್ಲರೂ ನಿಷ್ಪಕ್ಷವಾಗಿ 30% ತಮ್ಮ ಕೆಲಸ ನಿರ್ವಹಿಸಿದರೆ ಸಾಕು. ಬೆಂಗಳೂರಿನ ಸೊಳ್ಳೆಯನ್ನು ಹತೋಟಿಗೆ ತರಬಹುದು. ಹಿಂದಿನ ಆಡಳಿತಗಾರರ ಅವಧಿಯಲ್ಲಿ ಇವರುಗಳು ಕೆಲಸ ಮಾಡುತ್ತಾ ಇರಲಿಲ್ಲವೇ? ಆಗ ಹೇಗೆ ಸೊಳ್ಳೆಗಳ ಹಾವಳಿ ಹತೋಟಿಯಲ್ಲಿತ್ತು? ಜೇನುನೊಣಗಳಂತೆ ಮುತ್ತುವ ಈ ಸೊಳ್ಳೆ ಹಾವಳಿಯು ಹೇಗೆ ಮುಂದುವರೆದರೆ ಮಲೇರಿಯಾ ಮುಂತಾದ ಹಲವಾರು ಕಾಯಿಲೆಗಳಿಗೆ ಜನ ತುತ್ತಾಗುವುದು ಖಂಡಿತ. ಈ ಬಗ್ಗೆ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ನಾಗರಿಕರ ಮೇಲೆ ದಯೆ ತೋರಿ ತಾವು ಪಡೆಯುವ ಸಂಬಳದ ಋಣಕ್ಕಾಗಿಯಾದರೂ ತಮ್ಮ ಕೆಲಸವನ್ನು
ನಿರ್ವಹಿಸಿ ಈ ಸೊಳ್ಳೆ ಮಾರಿಯನ್ನು ನಿಯಂತ್ರಿಸುವರೇ? ಸಾರ್ವಜನಿಕರು ಸಹ ಬಚ್ಚಲು ನೀರನ್ನು ಮಳೆ ನೀರಿನ ಚರಂಡಿಗೆ ಬಿಡದೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಂಡು ನಗರಸಭೆಯೊಂದಿಗೆ ಸಹಕರಿಸುವರೇ? ನೊಂದ ನಾಗರಿಕ